ಹೆಂಡತಿ ತವರಿಗೆ ಹೋದಾಗ ಅವಳ ತಂಗಿ ನನಗೆ ಹೆಂಡತಿಯಾಗಿ ಮಸಾಜ್ ಮಾಡುತ್ತಿದ್ದಳು. ನನ್ನ ತಮ್ಮನಿಗೂ ಮಸಾಜ್ ಮಾಡುತ್ತಿದ್ದರು. ಬೆಳಗಿನವರೆಗೆ ಚೆನ್ನಾಗಿ ಆಟವಾಡಿ ಮತ್ತೆ ಬೆಳಗ್ಗೆ ಆಟ ಶುರು ಮಾಡಿದೆ. ಅವಳ ಬಿಗಿಯಾದ ಹೊಲದಲ್ಲಿ ನನ್ನ ತಮ್ಮನಿಂದ ಕೆಲಸ ಮಾಡುವಾಗ ರಕ್ತ ಬಂದಿತ್ತು. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಕೊನೆಗೆ ಹೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ನನ್ನ ಹೆಸರು ರೂಪ. ನಾನು ಈಗ ಡಿಗ್ರಿ ಕಲಿತಾ ಇದ್ದೀನಿ. ನನ್ನ ವಯಸ್ಸು 19 ವರ್ಷ. ನಮ್ಮದು ಊರು ಶಿವಮೊಗ್ಗ. ನನ್ನ ಕಾಲೇಜ್ ಇರೋದು ಮೈಸೂರಲ್ಲಿ. ಹಾಗಾಗಿ ನಾನು ಮೈಸೂರಿನಲ್ಲಿ ಕಳೆದ 1 ವರ್ಷದಿಂದ ಪಿಜಿಯಲ್ಲಿ ಇದ್ದೇನೆ. ನಾವು ಮನೆಯಲ್ಲಿ 4 ಜನ. ನನ್ನ ತಂದೆ, ತಾಯಿ ಹಾಗೂ ಅಕ್ಕ. ಕಳೆದ ವರ್ಷವಷ್ಟೇ ಅಕ್ಕನಿಗೆ ಮದುವೆಯಾಯಿತು. ನನ್ನ ಭಾವ ತುಂಬಾ ಒಳ್ಳೆಯವರು. ಅವರು ಬೆಂಗಳೂರು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ. ನನ್ನ ಅಕ್ಕ ಬೆಂಗಳೂರು ಬಾಡಿಗೆ ಮನೆಯಲ್ಲಿ ಇದ್ದಾರೆ. ನಾನು ರಜೆ ಇದ್ದಾಗ ಅಕ್ಕ ಭಾವನ ಮನೆಗೆ ಹೋಗಿ ಬರುತ್ತಿದ್ದೆ. ನಾನು ಅವರು ಎಲ್ಲರೊಂದಿಗೆ ಒಟ್ಟಾಗಿ ಸುತ್ತಾಡಲು, ಸಿನಿಮಾ ನೋಡಲು ಹೋಗುತ್ತಿದ್ದೆವು. ರಜೆ ಇದ್ದಾಗ ಅಕ್ಕ ಭಾವನ ಜೊತೆ ಸಮಯ ಕಳೆಯುತ್ತಾ ಇದ್ದೆ. ನಾನು ಬಂದಾಗ ಅಕ್ಕ ತುಂಬಾ ಖುಷಿಪಟ್ಟಳು. ನನ್ನ ಅಕ್ಕ ಭಾವನ ಮನೆಯ ಕ್ಲೀನಿಂಗ್ಗೆ ನಾನು ಅವರಿಗೆ ಸಹಾಯ ಮಾಡಿದೆ. ಅಕ್ಕ ಭಾವನಿಗೆ ಮದುವೆಯಾಗಿ 1 ವರ್ಷ ಆಗಿದೆ ಅಷ್ಟೇ. ಹಾಗಾಗಿ ಅವರಿಗೆ ಮಕ್ಕಳಿಲ್ಲ. ಹಾಗಾಗಿ ಮನೆಯಲ್ಲಿ ಅಕ್ಕ ಭಾವ ಮಾತ್ರ ಇರುವರು. ನನ್ನ ಭಾವ ಯಾವಾಗಲೂ ಕೆಲಸದಲ್ಲಿ ಮುಳುಗಿರುತ್ತಾರೆ. ಹಾಗಾಗಿ ಮನೆಯಲ್ಲಿ ಅಕ್ಕನಿಗೆ ಜೋಡಿಸಲು ನಾನೇ ತಗಲು ಹಾಕಿಕೊಂಡೆ. ಯಾಕೆಂದರೆ ನನಗೆ ಕಾಲೇಜಿಗೆ ರಜೆ ಇದ್ದಾಗಲೇ ಅವಳು ನನಗೆ ಈ ಕೆಲಸ ಮಾಡಿಸುತ್ತಾಳೆ. ಹಾಗಾಗಿ ಅಕ್ಕ ನನ್ನ ಬಿಡದೆ ಕಾಡುತ್ತಿದ್ದಳು. ವಿಧಿ ಇಲ್ಲದೆ ಸಹಾಯ ಮಾಡುತ್ತಿದ್ದೆ. ಹೀಗೆ ನನ್ನ ಪರೀಕ್ಷೆ ಮುಗಿದು ಬೇಸಿಗೆ ರಜೆಯ 2 ವಾರಗಳು ನಾನು ಜೆಹಫ್ ಮನೆಯಲ್ಲಿ ಉಳಿದುಕೊಂಡೆ. ಅಕ್ಕನಿಗೆ ಅಡುಗೆ ಮನೆಯಲ್ಲೂ ಸಹಾಯ ಮತ್ತು ಭಾವನೆಗೆ ಕೂಡ ತಿಂಡಿ ಕೊಡುವುದು, ಕೆಲಸದಿಂದ ಬಂದಾಗ ಉಪಚಾರ ಮಾಡುವುದು ಮಾಡುತ್ತಿದ್ದೆ. ಹಾಗೆ ಸಹಾಯ ಮಾಡುತ್ತಿರುವಾಗ ನನ್ನ ಮತ್ತು ಭಾವನ ಒಡನಾಟ ಹೆಚ್ಚಾಯಿತು. ರಾತ್ರಿ ಸುಮಾರು ಹೊತ್ತಿನ ತನಕ ಹರಟೆ ಹೊಡೆಯುತ್ತಿದ್ದೆವು. ನನ್ನ ಹಾಗೂ ಭಾವನ ಬಾಂಧವ್ಯ ಸ್ನೇಹಿತರ ಸಂಬಂಧಕ್ಕೆ ತಿರುಗಿತು. ನನಗಿಂತ 6 ವರ್ಷದ ದೊಡ್ಡವರು. ನನ್ನ ಭಾವ ಮೊದಲಿಗಿಂತಲೂ ಹೆಚ್ಚು ಮಾತಾಡುತ್ತಿದ್ದೆವು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೋಗಲು ಶುರುವಾಯಿತು. ಕೆಲವೊಮ್ಮೆ ಅಕ್ಕನ ಎಜ್ಜ ನನ್ನ ಬಗ್ಗೆ ತಮಾಷೆ ಮಾಡುತ್ತಿದ್ದರು, ರೇಗಿಸುತ್ತಿದ್ದರು. ನಾನೇನು ಕಡಿಮೆ ಅನ್ನೋ ಹಾಗೆ. ನಾನು ಕೂಡ ಹಾಗೆ ಮಾಡುತ್ತಿದ್ದೆ. ಹೀಗೆ ಕೆಲವು ದಿನಗಳು ಕಳೆಯಿತು. ಎಲ್ಲವೂ ಚೆನ್ನಾಗಿತ್ತು. ಆದರೆ ಒಂದು ದಿನ ಸಡನ್ ಆಗಿ ಅಕ್ಕನ ಸ್ನೇಹಿತೆಗೆ ಹುಷಾರಿಲ್ಲ. ಹಾಗಾಗಿ ಆಸ್ಪತ್ರೆಗೆ ಹೋಗಬೇಕು ಎಂದು ಅಕ್ಕ ಮಂಗಳೂರಿಗೆ ಹೊರಡುತ್ತಾಳೆ. ಅಕ್ಕ, ನಾನು ಬರುವುದಾಗಿ 2 ದಿನವಾಗುತ್ತದೆ. ನೀನು ಮನೆಯನ್ನು, ಭಾವನನ್ನು ನೋಡಿಕೋ. ಅವರ ಊಟ ತಿಂಡಿ ಈಗ ಎಲ್ಲ ನಿನ್ನ ಜವಾಬ್ದಾರಿ. ನಾನು ಸರಿ ಅಪ್ಪ, ನೀನು ಚಿಂತೆ ಮಾಡಬೇಡ, ಎಲ್ಲವನ್ನೂ ನಾನು ನೋಡ್ಕೋತೀನಿ. ನೀನು ಜೋಪಾನವಾಗಿ ಹೋಗಿ ಬಾ. ಹೀಗೆ ಅಕ್ಕನನ್ನು ಭಾವ ಬಸ್ ಹತ್ತಿಸಿ ನಂತರ ಅವರು ಆಫೀಸ್ಗೆ ಹೋಗುತ್ತಾರೆ. ಅಂದು ರಾತ್ರಿ ಭಾವ ಕೆಲಸ ಮುಗಿಸಿ ಮನೆಗೆ ಬರುವಾಗ ರಾತ್ರಿ 11 ಗಂಟೆ ಆಗಿತ್ತು. ಭಾವನಿಗೆ ನಾನು ಊಟ ಬಡಿಸಿದೆ. ಅವರು ನಿನ್ನ ಊಟ ಆಯ್ತಾ ಅಂತ ಕೇಳಿದರು. ಹಾ, ನಂದು ಆಯ್ತು ಎಂದು ಉತ್ತರ ನೀಡಿದೆ. ಅವರು ಊಟ ಮುಗಿಸಿದ ನಂತರ ಅವರು ಟಿವಿ ನೋಡುತ್ತಾ ಕುಳಿತರು. ನಾನು ಅಡಿಗೆ ಮನೆ ಕ್ಲೀನ್ ಮಾಡಿ ಬಂದು ಸೋಫಾದಲ್ಲಿ ಕೂತು ಟಿವಿ ನೋಡುತ್ತಿದ್ದೆ. ಹಾಗೆ ಹರಟೆ ಹೊಡೆಯುತ್ತಿದ್ದೆವು. ಆದರೆ ಅವರಲ್ಲಿ ಏನೋ ಬದಲಾವಣೆ ಕಾಣುತ್ತಿತ್ತು. ಆವತ್ತು ಲವಲವಿಕೆ ಇರಲಿಲ್ಲ. ನಾನು ಭಾವಿತಾಗೆ ಏನಾಯ್ತು, ಯಾಕೆ ಸಪ್ಪಗೆ ಇದ್ದೀರಾ ಅಕ್ಕ ಇಲ್ದ ಅಂತ ಬೇಜಾರ. ಹೀಗೆ ಭಾವ ಹೇಗಿಲ್ಲ. ಇವತ್ತು ಬೆಳಗಿನಿಂದ ಆಫೀಸ್ನಲ್ಲಿ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು, ಬೆನ್ನು ಹಿಡಿದುಕೊಂಡಿದೆ, ನೋವು. ನಾನು ಮತ್ತೆ ಹಾಸ್ಪಿಟಲ್ಗೆ ಹೋಗೋಣ ಹೇಗ ಭಾವ? ಬೇಡಲ್ಲಿ, ನೋಡೋಣ. ನಾನು ಯಾಕೆ ಅಷ್ಟು ಕೆಲಸ ಮಾಡೋಕೆ ಹೋದ್ರಿ? ನಾಳೆ ಮಾಡಿಕೊಂಡಿದ್ದರೆ ಏನಾಗುತ್ತಿತ್ತು? ಭಾವ ಇಲ್ಲ, ಅದು ಇವತ್ತೇ ಮಾಡಲೇಬೇಕಿತ್ತು. ಅದಕ್ಕೆ ಮಾಡಿ ಮುಗಿಸೋಣ ಅಂತ ಹೋದೆ. ನಾನು ನೋಡಿ ಈಗ ನೋವು ಅನುಭವಿಸಿಕರ್ತಿರುವುದು ಯಾರಿಗೂ ಬಹುದಾಗಿ. ಭಾವ, ಏನಾಗಲ್ಲ ಬಿಡು, ಸರಿ, ನಾನು ಹೋಗಿ ಮಲಗುತ್ತೇನೆ. ನಿದ್ದೆ ಮಾಡಿದರೆ ಸರಿ ಹೋಗಬಹುದು. ನಾನು ಸರಿ ಭಾವ, ಗುಡ್ ನೈಟ್. ಬಾಬ್ ಅವರ ಬೆಡ್ರೂಮಿಗೆ ಹೋದರು. ನಾನು ಟಿವಿ ಆಫ್ ಮಾಡಿ ನನ್ನ ಗೆಸ್ಟ್ ರೂಮಿಗೆ ಹೋದೆ. ನಿದ್ದೆ ಬರ್ತಿರಲಿಲ್ಲ ಅಂತ ಮೊಬೈಲ್ ಕೈಗೆ ತೆಗೆದುಕೊಂಡೆ. ಇಂಟರ್ನೆಟ್ ಸರ್ಚ್ ಮಾಡುತ್ತಿದ್ದೆ. ಆಗ ಕತೆಗಳು ಸಿಕ್ಕಿದ್ದರು. ಹಾಗೆ ಓದಲು ಪ್ರಾರಂಭಿಸಿದೆ.
ಕತೆಗಳನ್ನು ಓದಿದಾಗ ಜುಮ್ಮನಿಸಿತು. ಸುಮಾರು ಹೊತ್ತಿನವರೆಗೂ ಕತೆಗಳನ್ನು ಓಡಿ ತಡೆಯಲು ಆಗದೆ ಹೋಗಿ ಕೈ ಕೆಲಸ ಮಾಡಿಕೊಂಡೆ. ಸ್ವಲ್ಪ ಸಮಾಧಾನ ಆಯ್ತು. ಮತ್ತೆ ನನ್ನ ರೂಮಿಗೆ ಹೋಗುವಾಗ ಬಾವ ರೂಮಿನ ಕಡೆ ನೋಡಿದೆ. ಲೈಟ್ ಆನ್. ಸ್ವಲ್ಪ ಬಲಕ್ಕೆ ಅಂತ ಹೇಳಿದರು. ನಾನು ಬಾವ ಹೇಳಿದ ಜಾಗದಲ್ಲಿ ಮೂಗು ಹಚ್ಚುತ್ತಿದ್ದೆ. ಅವರ ಸೌಂದರ್ಯ ನನಗೆ ಕಾಣುತ್ತಿತ್ತು. ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಆಗ ಅವರು ಮೂಲಗುತ್ತಿದ್ದರು. ನಾನು ಅವರು ಹೇಳಿದ ಜಾಗದಲ್ಲಿ ಒಂದೇ ಕಡೆ ಉಜ್ಜುತ್ತಿದ್ದೆ. ಭಾವರೂಪ ಮೇಲಿಂದನೂ ಹಚ್ಚು. ನಾನು ಸರಿ ಅಂತ ಕುತ್ತಿಗೆಯ ಮೇಲಿಂದ ಕೆಳಗೆ ಉಜ್ಜುತ್ತಲಿದ್ದೆ. ಅವರು ಮೂಲಗುತ್ತಿದ್ದರು. ನಾನೀಗ ಹೋಗಿ ಹೇಗೆ ಅನಿಸುತ್ತಿದೆ? ಬಾವ, ತುಂಬಾ ಖುಷಿಯಾಗುತ್ತಿದೆ. ನಿನ್ನ ಕೈಯಲ್ಲಿ ಮ್ಯಾಜಿಕ್ ಇದೆ. ನಾನು ಬಾವ ಹೇಳಿದಂತೆ ಉಜ್ಜುತ್ತಿದ್ದೆ. ಮನಸ್ಸಲ್ಲಿ ಏನೋ ಆಗುತ್ತಿತ್ತು. ನನ್ನ ಭಾವನ ಹೆಸರು ರಾಕೇಶ್. ವಯಸ್ಸು 26. ನೋಡೋಕೆ ಸುಂದರ. ಉದ್ದ ದಾಡಿ, ಗಿಡ್ಡ ಕೂದಲು. ನೋಡಲು ಹೀರೋ ತರ ಇದ್ದಾರೆ. ಅವರ ಕಾಚಿದ ಪಟ್ಟಿ ನನಗೆ ತಗುಲುತ್ತಿತ್ತು. ಅದರಿಂದ ನಂಗೂ ಉಜ್ಜೋಕೆ ಕಷ್ಟವಾಗುತ್ತಿತ್ತು. ಆಗ ಬಾವ ಸರಿಯಾಗಿ ಮೇಲಿಂದ ಕೆಳಗೆ ಉಜ್ಜಿಕೊಳ್ಳಿ ಬಾ. ನಾನು ಸರಿಯಾಗಿ ಉಜ್ಜೋಕೆ ನಿಮ್ಮ ಪಟ್ಟಿ ಅಡ್ಡ ಬರ್ತಿದೆ. ಬಾವ, ಮತ್ತೆ ಸುಮ್ಮನೆ ಇದೀಯಾ? ತೆಗೆದು ಸರಿಯಾಗಿ ಉಜ್ಜು. ಬಾವನ ಮಾತು ಕೇಳಿ ನನಗೆ ಭಯ ಆಯಿತು. ನಡುಗುವ ಕೈಗಳಿಂದ ಪಟ್ಟಿ ತೆಗೆದು ಅದು ಜಾರಿ ನಡುವೆ ಸಿಕ್ಕಿಕೊಂಡಿತು. ಈಗ ನನ್ನ ಕೈಗಳು ರಾಜಾರೋಷವಾಗಿ ಮೇಲೆ ಕೆಳಗೆ ಹರಿದಾಡುತ್ತಿದ್ದವು. ಬಾವ, ಹಾಗೆ ಕೆಳಗೆ ಹಚ್ಚು. ನಾನು ಸರಿ ಅಂತ ನನ್ನ ಕೈಗಳನ್ನು ಕೆಳಗಿನವರೆಗೂ ಉಜ್ಜುತ್ತಿದ್ದೆ. ನನ್ನ ಕೈಗಳು ಕೆಲವೊಮ್ಮೆ ಜಾರಿ ಬಾಳೆ ಹಣ್ಣಿಗೆ ತಾಗುತ್ತಿತ್ತು. ಆದರೆ ಅವರು ಏನನ್ನೂ ಹೇಳಲಿಲ್ಲ. ನಾನು, ಬಾವ, ಈಗ ಹೇಗಿದೆ? ಬಾವ, ಪರವಾಗಿಲ್ಲ. ನೋವು ಕಡಿಮೆ ಆದಂತಿದೆ. ಇನ್ನು ಸ್ವಲ್ಪ ಕೆಲಸ ಮಾಡು. ನಾನು ಖುಷಿಯಾಗಿ, ಅಯ್ಯೋ, ಅದಕ್ಕಿನ್ನಂತೆ ಕೆಲಸ ಮಾಡುತ್ತೇನೆ ಅಂದೆ. ಹಾಗಾಗಿ ಬೇಕು ಅಂತಲೇ ಸೈಡ್ ಇಂದ ಬಾಳೆಹಣ್ಣು ನೋಡುತ್ತಿದ್ದೆ. 10 ನಿಮಿಷ ಹೀಗೆ ಮಾಡಿದೆ. ಅವರು ಕೂಡ ಮೂಲಗುತ್ತಿದ್ದರು. ನಾನು, ಬಾವ, ಕೆಳಗೆ ರಗ್ ಅಡ್ಡ ಬರ್ತಿದೆ. ಆಗ ಬಾವ ಅದನ್ನು ತೆಗೆದರು. ಹಾಗಾಗಿ ಬಾಳೆಹಣ್ಣಿನ ಸೌಂದರ್ಯ ದರ್ಶನ ಆಯ್ತು. ನನ್ನ ಖುಷಿಗೆ ಭಾರವೇ ಇರಲಿಲ್ಲ. ಹಾಗೆ ಎಲ್ಲಾ ಕಡೆ ಮೂಗು ಹಚ್ಚಿದೆ. ನಾನು ಮತ್ತೆ ಮೇಲಿಂದ ಕೆಳಗೆ ಹಚ್ಚುತ್ತಾ ಬಂದೆ. ಸೈಡ್ ಇಂದ ಬಾಳೆಹಣ್ಣು ಮುಟ್ಟಿದ್ದಾಗಲೂ ಏನೂ ಏನಾಗಲಿಲ್ಲ. ಆದರೂ ಇಷ್ಟು ಬೇಗ ಏನಾಗಿ ಮಾಡಲು ಧೈರ್ಯ ಇರಲಿಲ್ಲ. ಬಾವ ಮುಳಗಿದರು. ನಾನು, ಬಾವ, ಏನಾಯ್ತು? ಬಾವ ಮುಳಗುತ್ತಾ, ಏನಿಲ್ಲ, ನಿಧಾನವಾಗಿ ಕೆಲಸ ಮಾಡು ಅಂದರು. ಬಾವನಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ತಿಳಿಯಿತು. ಅದಕ್ಕೆ ಕೆಲಸ ಆರಂಭಿಸಿದೆ. ಬಾವ, ಹೇ ರೂಪ, ಏನ್ ಮಾಡುತ್ತಿದ್ದೀಯಾ? ಇದು ಸರಿಯಲ್ಲ. ನಾನು ಏನು ಮಾತಾಡದೆ ನನ್ನ ಕೆಲಸ ಮಾಡುತ್ತಿದ್ದೆ. ಅವರನ್ನು ನೋಡುತ್ತಾ ಸ್ವಲ್ಪ ಸಮಯದ ನಂತರ ಅವರು ಸುಮ್ಮನಾದರು. ಇಬ್ಬರು ಏಕಾಂತದಲ್ಲಿ ಸೇರಿ ನಾವು ಅರ್ಧ ಮುಕ್ಕಾಲು ಗಂಟೆಯವರೆಗೂ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಬಿಟ್ಟೆವು. ಮತ್ತೆ ನಾನು ಬೆಳಗ್ಗೆ 9 ಗಂಟೆಗೆ ಎದ್ದೆ. ಅವರು ಇರಲಿಲ್ಲ. ನಾನು ಅಡುಗೆ ಮಾಡಿ ಅವರನ್ನು ಎಬ್ಬಿಸಿದೆ. ಅವರು ನನ್ನನ್ನು ನೋಡಿ ಸ್ಮೈಲ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿದರು. ಖುಷಿ ಆಯ್ತು. ಕಾಫಿ ತಂದು ಕೊಟ್ಟೆ. ಅವರು ನನ್ನ ನೋಡುತ್ತಾ ಕಾಫಿ ಲೋಟ ತೆಗೆದುಕೊಂಡರು. ಬಾವು ನಗುತ್ತಾ ಥ್ಯಾಂಕ್ಸ್ ಹೇಳಿದರು. ಥ್ಯಾಂಕ್ಸ್ ಯಾಕೆ ಅಂತ ಕೇಳಿದೆ. ಅದಕ್ಕೆ, ನೀನು ನನಗೆ ನಿನ್ನೆ ಕೆಲಸದಲ್ಲಿ ತುಂಬಾ ಸಹಾಯ ಮಾಡಿದ್ದೀಯಾ, ಅದಕ್ಕೆ ಅಂದರು. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.